ಪಾಕಿಸ್ತಾನಕ್ಕೆ ಬಿಸಿ ಮುಟ್ಟಿಸುವಂತಹ ಕೆಲಸ ನಿರಂತರವಾಗಿ ಆಗ್ತಾ ಇದೆ. ಈಗ ಭಾರತ ಸೇನೆಯ ಬಳಿಕ ಅಖಾಡಕ್ಕಿಳಿದಿದೆ ನೌಕಾದಳ. ಎಲ್ಲಾ ರೀತಿಯ ಕಾರ್ಯಾಚರಣೆಗೂ ಕೂಡ ನಾವು ರೆಡಿ. ಭಯ ಇಲ್ಲ, ಭೀತಿ ಅನ್ನೋದು ಗೊತ್ತೇ ಇಲ್ಲ. ಏಕತೆಯೇ ನಮ್ಮ ಶಕ್ತಿ. ಭಾರತೀಯ ನೌಕಾಪಡೆಯಿಂದ ಟೀಸರ್ ರಿಲೀಸ್ ಆಗಿದೆ. ಪಿಕ್ಚರ್ ಮುಂದೆ ಬರುತ್ತೆ. ಅರಬ್ಬಿ ಸಮುದ್ರದಲ್ಲಿ ನೌಕಾಪಡೆಯಿಂದ ಈಗ ಡ್ರಿಲ್ ನಡೀತಾ ಇದೆ. ಇತ್ತೀಚೆಗಷ್ಟೇ ಕ್ಷಿಪಣಿ ಪರೀಕ್ಷೆಯನ್ನ ಮಾಡಿದ್ದ ಐಎನ್ಎಸ್ ಸೂರತ್, ಕಾರವಾರದಲ್ಲಿ ಐಎನ್ಎಸ್ ವಿಕ್ರಾಂತ್ ಈಗ ಸಜ್ಜಾಗಿ ನಿಂತಿದೆ. ಈ ಐಎನ್ಎಸ್ ವಿಕ್ರಾಂತದ ಬಲವನ್ನ ಕೇಳಿಬಿಟ್ರೆ ನಿಮಗೆ ಆಶ್ಚರ್ಯ ಆಗ್ಬಿಡುತ್ತೆ. ಒಬ್ಬ ಐಎನ್ಎಸ್ ವಿಕ್ರಾಂತ್ ಒಂದೇ ಇದ್ರೂ ಸಾಕು ಪಾಕಿಸ್ತಾನ ಉಡೀಸ್ ಮಾಡೋದಕ್ಕೆ ಅನ್ನುವಂತಹ ಉತ್ತರ ನಿಮ್ಮಲ್ಲಿ ಬರುತ್ತೆ. ಈಗ ಐಎನ್ಎಸ್ ವಿಕ್ರಾಂತ್ ಕಾರವಾರದಲ್ಲಿ ರೆಡಿಯಾಗಿ ನಿಂತಿದೆ. ಐಎನ್ಎಸ್ ಸೂರತ್ ಮೊನ್ನೆ ಪರೀಕ್ಷಾರ್ಥ ಪ್ರಯೋಗ ಯಶಸ್ವಿಯಾಗಿದೆ. ನೌಕಾದಳ ಪಾಕಿಸ್ತಾನಕ್ಕೆ ನುಗ್ಗಿ ಹೊಡೆಯೋದಕ್ಕೆ ಈಗ ರೆಡಿಯಾಗಿದೆ. ನೋಡಿ, ತಾವೀಗ ಗಮನಿಸ್ತಾ ಇರುವಂತಹ ದೃಶ್ಯಗಳು. ನೌಕಾದಳ ಶಸ್ತ್ರಸಜ್ಜಿತವಾಗಿ ಎಲ್ಲಾ ರೀತಿಯಿಂದಲೂ ಕೂಡ ಸರ್ವಸನ್ನದ್ಧವಾಗಿ ನಿಂತಿದೆ. ಹೈಯರ್ ಅಥಾರಿಟಿಯಿಂದ ಆರ್ಡರ್ಸ್ ಬಂದ್ರೆ ಸಾಕು, ನುಗ್ಗಿ ಹೊಡಿತೀವಿ ಅನ್ನುವಂತಹ ಛಲ, ಆತ್ಮವಿಶ್ವಾಸ ಈಗ ನೌಕಾದಳದಲ್ಲಿದೆ. ಅದಕ್ಕೆ ಸಾಕ್ಷಿ ಅನ್ನುವಂತೆ ಸಾಲುಗಟ್ಟಿ ನೌಕಾ ಯುದ್ಧ ನೌಕೆಗಳು ಯಾವ ರೀತಿ ನಿಂತಿದೆ ಅನ್ನೋದನ್ನ ತಾವು ಗಮನಿಸ್ತಾ ಇದ್ದೀರಿ. ಐಎನ್ಎಸ್ ವಿಕ್ರಾಂತ್ ಈಗಾಗಲೇ ರೆಡಿಯಾಗಿ ನಿಂತಿದೆ. ಐಎನ್ಎಸ್ ವಿಕ್ರಾಂತ್ ಗೂಳಿ ತರ ನುಗ್ಗಿ ಬಿಟ್ರೆ ಪಾಕಿಸ್ತಾನ್ ಭೂಪಟದಲ್ಲೇ ಇರೋದಿಲ್ಲ. 2,500 ಕಿಲೋಮೀಟರ್ ಗುರಿಯನ್ನ ಕ್ರಮಿಸಬಲ್ಲದು. 18ರಿಂದ 20 ಯುದ್ಧ ವಿಮಾನಗಳನ್ನ ಆ ಐಎನ್ಎಸ್ ವಿಕ್ರಾಂತ್ ಅಲ್ಲೇ ಅಸೆಂಬಲ್ ಮಾಡಬಹುದು. ಈ ರೀತಿ ಸಾಮರ್ಥ್ಯವನ್ನ ಆ ಐಎನ್ಎಸ್ ವಿಕ್ರಾಂತ್ ಹೊಂದಿದೆ. ನೋಡಿ, ತಾವು ಗಮನಿಸ್ತಾ ಇರಬಹುದು. ಯುದ್ಧ ನೌಕೆಗಳು ರೆಡಿಯಾಗಿ ನಿಂತಿರೋದು. ಮತ್ತೊಂದು ಕಡೆ ಪರೀಕ್ಷಾರ್ಥ ಪ್ರಯೋಗ. ನೌಕಾದಳದವರು ಒಂದು ಟೀಸರ್ ಬಿಟ್ಟಿದ್ದಾರೆ, ನಮ್ಮ ಶಕ್ತಿ ಏನು ಅಂತ ಹೇಳಿ. ಇಡೀ ದೇಶದಲ್ಲಿ ಪಾಕಿಸ್ತಾನ್ ಭಾರತದ ನಡುವೆ ಯುದ್ಧದ ವಾತಾವರಣ ಯಾವಾಗ ಬೇಕಾದರೂ ನಿರ್ಮಾಣ ಆಗಬಹುದು ಅನ್ನೋದು ಒಂದು ಕಡೆ ಆದ್ರೆ, ಪ್ರತೀಕಾರ ತೀರಿಸಿಕೊಳ್ಳಲೇಬೇಕು ಅನ್ನುವಂತಹ ಒಕ್ಕೋರಲ ಆಗ್ರಹ ದೇಶದಾದ್ಯಂತ ಕೇಳಿ ಬರುತ್ತಿದೆ. ಎಲ್ಲ ವಿಚಾರಗಳ ಬಗ್ಗೆ ನಮ್ಮ ಜೊತೆಗೆ ಮಾತಾಡೋದಕ್ಕೆ ಅಂತಾರಾಷ್ಟ್ರೀಯ ವಿಶ್ಲೇಷಕರಾಗಿರುವಂತಹ ಚಂಬಿ ಪುರಾಣಿಕ್ ಅವರಿದ್ದಾರೆ. ಅವರನ್ನ ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೀನಿ. ಸರ್, ನಮಸ್ಕಾರ. ನಮಸ್ಕಾರ ಶ್ರೀಪಾದ್ ಪಾಟೀಲ್. ನಮಸ್ಕಾರ ಚಂಬಿ ಸರ್, ಈಗ ಮುಖ್ಯವಾಗಿ ಒಂದು ವಿಚಾರ ಏನಂತಂದ್ರೆ, ಇದೊಂದು ಅವಕಾಶ. ಈಗ ಪಾಕಿಸ್ತಾನವನ್ನ ಕಿತ್ತಾಕುವಂಥದ್ದು, ಮ್ಯಾಪ್ನಲ್ಲೇ ಇಲ್ಲದೆ ಇರೋ ರೀತಿಯಲ್ಲಿ ಮಾಡೋದು, ಪಿಒಕೆಯನ್ನ ಕ್ಯಾಪ್ಚರ್ ಮಾಡ್ಕೊಳ್ಳೋದಕ್ಕೆ ಒಂದು ಸುವರ್ಣ ಅವಕಾಶ. ಇದನ್ನ ಭಾರತ ಬಳಸ್ಕೋಬೇಕು ಅನ್ನುವಂತ ಒಕ್ಕೋರಲ ಆಗ್ರಹ ಕೇಳಿ ಬರ್ತಾ ಇದೆ. ಯಾವ ರೀತಿ ವಿಶ್ಲೇಷಣೆ ಮಾಡ್ತೀರಿ ಸರ್ ತಾವು ಇದನ್ನು? ಈ ರೀತಿ ಒಂದು ಸನ್ನಿವೇಶ ಬಂದಿರತಕ್ಕಂಥದ್ದು ಭಾರತದಲ್ಲಿ ಇದು ಮೊಟ್ಟ ಮೊದಲನೆಯದು ಅಂತಕ್ಕಂಥದ್ದು ನೆಟ್ಟಿದೆ. 35 ವರ್ಷಗಳಿಂದ ಸತತವಾಗಿ ಈ ಟೆರರಿಸ್ಟ್ಗಳು ಅಥವಾ ಏನು ದಾಳಿಕೋರಿದ್ದಾರಲ್ಲ, ಇವರ ಆಕ್ರಮಣ ಭಾರತದ ಮೇಲೆ ಆಗಕ್ಕೆ ಆಗ್ತಾನೆ ಇದೆ. ಆದ್ರೆ ನಾವು ಯಾವುದೇ ಒಂದು ದೃಷ್ಟಿಯಲ್ಲಿ ನೋಡಿದ್ರು ಸಹ ಅದಕ್ಕೆ ಒಂದು ರೀತಿಯಲ್ಲಿ ತಾತ್ಕಾಲಿಕವಾದ ಪರಿಹಾರವನ್ನ ನಾವು ಕೊಡ್ತಾ ಬಂದಿದ್ದೆವು. ಅಂದ್ರೆ ಪಾಕಿಸ್ತಾನ ತನ್ನ ಬುದ್ಧಿ ಕಲಿಯುತ್ತೆ, ಭಾರತದೊಂದಿಗೆ ಸೌಹಾರ್ದವನ್ನು ಹೊಂದುತ್ತೆ, ಮತ್ತೆ ಅವರ ನಡುವೆ ಇರತಕ್ಕಂತ ಒಪ್ಪಂದಗಳು, ನದೀನ ಒಪ್ಪಂದ ಆಗ್ಲಿ ಅಥವಾ ಟಾಷ್ಕೆಂಟ್ ಒಪ್ಪಂದ ಆಗ್ಲಿ ಅಥವಾ ಸಿಮ್ಲಾ ಒಪ್ಪಂದವೇ ಆಗ್ಲಿ, ಇವೆಲ್ಲವನ್ನೂ ಗಮನದಲ್ಲಿಟ್ಟುಕೊಂಡು ಒಂದು ಉದಾರವಾದ ನೀತಿಯಿಂದ ಒಂದು ಕನ್ಸಿಸ್ಟೆಂಟ್ ಆಗಿ ಸತತವಾಗಿ ಭಾರತ ಪಾಕಿಸ್ತಾನಕ್ಕೆ ಎಚ್ಚರಿಕೆಯನ್ನು ಕೊಡುವ ರೀತಿಯಲ್ಲಿ ತನ್ನ ಸಂಬಂಧಗಳನ್ನ ತೋರಿಸುತ್ತೆ. ಆದ್ರೆ ಈಗ ಅದು ಒಂದು ರೀತಿಯಲ್ಲಿ ತುಟ್ಟ ತುದಿಗೆ, ಅಂದ್ರೆ ಒಂದು ರೀತಿಯಲ್ಲಿ ಇದನ್ನು ಇನ್ಯಾವುದೋ ರೀತಿಯಲ್ಲಿ ಇದನ್ನು ತಡೆಯಲಾರದ ಒಂದು ಪರಿಸ್ಥಿತಿಗೆ ಪಾಕಿಸ್ತಾನ ನಮ್ಮನ್ನು ತಳ್ಳಿದೆ ಅಂತಕ್ಕಂಥದ್ದನ್ನ ನಾನು ಮೊದಲನೇದಾಗಿ ಹೇಳ್ತೇನೆ. ಯಾಕೆಂದ್ರೆ ಈ ಒಂದು ಕಾಶ್ಮೀರದಲ್ಲಿ ಆಗಿರ್ತಕ್ಕಂಥ ಏನು ಒಂದು ಹತ್ಯೆ ಇದೆ, ಮಾನವ ಹತ್ಯೆ ಇದೆ, ಅದು ಜಿನೋಸೈಡ್ ಅಂತಾರೆ ಇಂಗ್ಲಿಷ್ ನಲ್ಲಿ. ಇದು ಹಿಟ್ಲರ್ನ ನಂತರ ಬಂದಿರತಕ್ಕಂತ ಒಂದು ಹತ್ಯೆ. ಅದರಲ್ಲೂ ಪ್ರತ್ಯೇಕವಾಗಿ ಜನರನ್ನ ಗುರುತಿಸಿ ಅವರನ್ನ ಒಂದು ಹತ್ಯೆ ಮಾಡುವಾಗ ಅವರನ್ನ ನೀವು ಯಾವ ಧರ್ಮದವರು ಅಂತಕ್ಕಂಥದ್ದನ್ನ ಬಹುಶಃ ನಾವು ಇತಿಹಾಸದಲ್ಲಿ ಹಿಟ್ಲರ್ ನಂತರ ಇದು ಕೇಳಿರ್ಲಿಲ್ಲ. ಸೊ ಅದರಿಂದ ಇದೊಂದು ಖಂಡನೀಯವಾದದ್ದು, ಅತ್ಯಂತ ಘೋರವಾದದ್ದು. ಆದ್ರಿಂದ ಈಗ ಇರ್ತಕ್ಕಂಥ ಸನ್ನಿವೇಶದಲ್ಲಿ ಶ್ರೀಪಾದ್, ನಿಮಗೆ ಗೊತ್ತಿರೋ ಹಾಗೆ
ದೇಶದಲ್ಲಿ ಎಲ್ಲ ಕಡೆಗೂ ಒಗ್ಗಟ್ಟಿನ ಒಂದು ಮಂತ್ರ ಅಥವಾ ಒಂದು ಶಕ್ತಿಯ ಪ್ರದರ್ಶನ ಕಾಣ್ತಾ ಇದೆ. ಕಾಶ್ಮೀರದಲ್ಲೂ ಅಷ್ಟೇನೆ 30-35 ವರ್ಷದಿಂದ ಅಲ್ಲಿ ಜನ ಯಾವುದೇ ಒಂದು ರೀತಿಯ ಸಾರ್ವಜನಿಕ ಪ್ರದರ್ಶನವನ್ನು ಮಾಡಿರ್ಲಿಲ್ಲ. ಆದ್ರೆ ನಿನ್ನೆ ಮೊನ್ನೆ ಆ ಜನಗಳು ಅದಕ್ಕೆ ಮುಂದೆ ಬಂದು ಈ ಒಂದು ಪ್ರತಿಭಟನೆಯನ್ನು ಮಾಡಿದ್ದಾರೆ. ಅಂದ್ರೆ ಏನಾಯ್ತು, ಭಾರತದ ಒಂದು ಸಮಗ್ರತೆ, ಭಾರತದ ಒಂದು ಏಕತೆ ಮತ್ತು ಭಾರತದಲ್ಲಿರ್ತಕ್ಕಂಥ ಒಂದು ಸೌಹಾರ್ದವಾದ ವಾತಾವರಣವನ್ನ ನಾಶ ಮಾಡತಕ್ಕಂತ ಇಂತಹ ಮತೀಯ ಒಂದು ಆಕ್ರಮಣವನ್ನ ಅಥವಾ ಒಂದು ರಾಕ್ಷಸಿ ಕೃತ್ಯವನ್ನ ನಾವು ಖಂಡಿಸ್ಲಿಕ್ಕೆ ಇದು ಸರಿಯಾದ ಸಮಯ ಅಂತಕ್ಕಂಥದ್ದು ಹೇಳ್ತಾರೆ. ಅದನ್ನ ಇಂಗ್ಲಿಷ್ ನಲ್ಲಿ ಹೇಳ್ತೀವಿ, ದಿ ವರ್ಸ್ಟ್ ಆಫ್ ಟೈಮ್ಸ್ ನಮ್ಗೆ ಆಗಿರ್ತಕ್ಕಂಥದ್ದು. ಭಾರತದ ಆತ್ಮಕ್ಕೆ ಇದು ಒಂದು ರೀತಿಯಲ್ಲಿ ಆಘಾತ ಉಂಟು ಮಾಡಿರ್ತಕ್ಕಂಥದ್ದು. ಇದು ಆಕ್ರಮಣ ಕೇವಲ ಅಲ್ಲಿ 30 ಮಡಿದಂತವರ ವ್ಯಕ್ತಿಗಳ ಮೇಲೆ ಅಲ್ಲ, ಅವರು ಹುತಾತ್ಮರು, ಅವರು ದೇಶಕ್ಕಾಗಿ ತಾವು ಮಾಡಿರ್ತಕ್ಕಂಥ ಹುತಾತ್ಮ ಅಥವಾ ತ್ಯಾಗವನ್ನ ನಾವು ಗಮನಿಸಿದ್ರೆ ಬಹುಶಃ ನಾವು ಅವ್ರಿಗೆ ಕೊಡಬಹುದಾದ ಕಾಣಿಕೆ ಅಂದ್ರೆ ಝೀರೋ ಟಾಲರೆನ್ಸ್ ಆಫ್ ಟೆರರಿಸಂ. ಈ ಒಂದು ಭಯೋತ್ಪಾದನೆಯನ್ನ ಸಂಪೂರ್ಣವಾಗಿ ಅಮೂಲಾಗ್ರವಾಗಿ ಹೋಗಲಾಡಿಸಬೇಕು ಅಂತಕ್ಕಂಥ ಒಂದು ಶಿಕ್ಷೆಯನ್ನ ಅಥವಾ ಒಂದು ಪಾಠವನ್ನ ನಾವು ಕಲಿಸ್ತಕ್ಕಂಥದ್ದು ಭಾರತದ ಜನ ಅಪೇಕ್ಷೆ ಪಟ್ಟಾದರೆ. ಅಂದ್ರೆ ಏನಾಯ್ತು, ಈ ಒಂದು ಸನ್ನಿವೇಶದಲ್ಲಿ ಪಾಕಿಸ್ತಾನ ಯಾವುದೇ ರೀತಿಯ ಒಂದು ರೀತಿಯಲ್ಲಿ ಹಾರಾಟ, ಹುಚ್ಚಾಟ ಅಥವಾ ಒಂದು ರೀತಿಯ ಒಂದು ಯುದ್ಧದ ಪರಿಸ್ಥಿತಿಯನ್ನ ಉಂಟು ಮಾಡುವ ಪ್ರವೋಕ್ ಮಾಡ್ತಕ್ಕಂಥದ್ದನ್ನ ಪ್ರಚೋದನೆಯನ್ನ ಮಾಡ್ತಾ ಇದ್ರು ಸಹ ಭಾರತದ ಒಂದು ಸೇನೆಯ ಮತ್ತು ನೌಕಾಪಡೆಯ, ವಾಯುಪಡೆಯ 3 ತಜ್ಞರುಗಳೊಂದಿಗೆ ಅಲ್ಲಿರ್ತಕ್ಕಂಥ ಕೇಂದ್ರದ ಒಂದು ನಿರ್ಣಯ ಮಾಡ್ತಕ್ಕಂಥ ಒಂದು ಕಮಿಟಿ, ಇವರೆಲ್ಲರೂ ಸೇರಿ ಏನನ್ನ ಕೈಗೊಳ್ತಾರೆ ಅದಕ್ಕೆ ಭಾರತದ ಎಂಟೈರ್ ಪಾಪ್ಯುಲೇಷನ್, ಭಾರತದ ಎಲ್ಲ ಜನ ಒಂದು ರೀತಿಯಲ್ಲಿ ತಯಾರಾಗಿದ್ದಾರೆ ಅಂತಕ್ಕಂಥದ್ದು 2ನೇ ಮಾತು. 3ನೇ ಮಾತು, ಈಗ ಇರತಕ್ಕಂಥ ಸನ್ನಿವೇಶದಲ್ಲಿ ಇಡೀ ವಿಶ್ವವೇ ಚೀನಾವೊಂದನ್ನು ಬಿಟ್ಟು, ಇಡೀ ಪಾಕಿಸ್ತಾನವನ್ನು 2 ಬಿಟ್ಟು ಇಡೀ ವಿಶ್ವವೇ ಭಾರತಕ್ಕೆ ಸಹಾನುಭೂತಿಯನ್ನ, ಸಹಕಾರವನ್ನ, ಒಂದು ರೀತಿ ಬೆಂಬಲವನ್ನ ಸೂಚಿಸ್ತಾ ಇದೆ. ಇದು 2ನೇ ಅಡ್ವಾಂಟೇಜ್. ಸೊ ಪೊಲಿಟಿಕಲ್ ಆಂಗಲ್, ರಾಜಕೀಯವಾದ ಒಂದು ದೃಷ್ಟಿಯಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತ ಏನೇ ಕ್ರಮ ಕೈಗೊಂಡ್ರು ಅದು ಸರಿಯಾದ ಕ್ರಮ ಎಂತಕ್ಕಂಥ ಒಂದು ನ್ಯಾಯದ ದೃಷ್ಟಿಯಿಂದ ಯೋಚನೆ ಮಾಡ್ತಕ್ಕಂಥ ಸನ್ನಿವೇಶ ಇದೆ. ಯಾಕಂದ್ರೆ ನಿಮ್ಮ ಮೇಲೆ ಆಕ್ರಮಣವಾದಾಗ, ನಿಮ್ಮ ಮನೆಯ ಮಕ್ಕಳನ್ನ ಕೊಂದಾಗ, ಮಕ್ಕಳನ್ನ ಕೊಲ್ಲುವುದರ ಜೊತೆಗೆ ಹೆಣ್ಣು ಮಕ್ಕಳನ್ನ, ಸಹೋದರಿಯರನ್ನ, ಮಹಿಳೆಯರನ್ನ ವಿಧವೆಯರನ್ನಾಗಿ ಮಾಡಿ ಈ ದೇಶಕ್ಕೆ ಯಾವುದೇ ರೀತಿಯ ಸೈನ್ಯ ಅಥವಾ ಸಿದ್ಧತೆ ಇದ್ರು ಸಹ ಇವರನ್ನ ನಾವು ಈ ರೀತಿ ಸಾಫ್ಟ್ ಟಾರ್ಗೆಟ್, ಕೆಲವು ನಿರಪರಾಧಿ ವ್ಯಕ್ತಿಗಳನ್ನ ಅವರು ಯಾವುದೇ ಒಂದು ಪ್ರವಾಸದಲ್ಲಿದ್ದಾಗ ಅವರು ಕೊಲ್ತಕ್ಕಂಥ ಅಂತ ಹೇಳಿ ಕೃತ್ಯವನ್ನು ಮಾಡ್ತಕ್ಕಂಥದ್ದಕ್ಕೆ ಪಾಕಿಸ್ತಾನದ ಪ್ರಚೋದನೆ ಇದೆ ಅಂತಕ್ಕಂಥದ್ದು ಸಾಬೀತಾಗಿದೆ. ಆ ದೃಷ್ಟಿಯಿಂದ ಈಗ ಪಾಕಿಸ್ತಾನದ ಹೇಳಿಕೆಗಳನ್ನು ತೆಗೆದುಕೊಳ್ಳಿ, ಅವ್ರು ನೀಡತಕ್ಕಂಥ ಎಲ್ಲ ಹೇಳಿಕೆಗಳು ಹೇಳ್ತಾರೆ, ಈ ಸಿಂಧೂ ನದಿಯ ನೀರನ್ನು ನೀವು ನಿಲ್ಲಿಸಿದ್ರೆ ಒಂದು ಕಡೆಯಿಂದ, ನೀವು ನೀರು ನಿಲ್ಲಿಸಿದ್ರೆ ಇನ್ನೊಂದು ಕಡೆಯಿಂದ ನಾವು ರಕ್ತವನ್ನ ಹರಿಸ್ತೇವೆ. ಈ ರೀತಿಯ ಒಂದು ಭಾವನಾತ್ಮಕವಾದ ಪ್ರಚೋದನಕಾರಿಯಾದ ಒಂದು ಮಾತುಕತೆಗಳನ್ನ ಪಾಕಿಸ್ತಾನ ಮಾಡೋದಾದ್ರೆ ಅದು ಡೆಸ್ಪರೇಟ್ ಇದೆ, ಪಾಕಿಸ್ತಾನಕ್ಕೆ ಭಯ ಬಂದಿದೆ ಅಂತಕ್ಕಂಥ ಈ ಸನ್ನಿವೇಶದಲ್ಲಿ ಯಾವುದೇ ಒಂದು ತೀರ್ಮಾನವನ್ನ ಕೇಂದ್ರ ಸರ್ಕಾರ, ಸೇನಾಪಡೆ, ನೌಕಾಪಡೆ ಇವೆಲ್ಲವರನ್ನು ಸೇರಿಸಿಕೊಂಡು ತೆಗೆದುಕೊಂಡ್ರೆ ಈಗ ಅವರಿಗೆ ನೀವು ಹೇಳ್ತಾ ಇದ್ರಿ ನೋಡಿ, ಈಗ ಅವ್ರಿಗೆ ಭಯ ಬಂದ್ಬಿಟ್ಟಿದೆ ಅಂತ ಹೇಳಿ ಅವರು ಬಹುಶಃ ಈಗಾಗಲೇ ಕನ್ಕ್ಲೂಷನ್ ಬಂದ್ಬಿಟ್ಟಿದ್ದಾರೆ. ಇನ್ ಕೇಸ್ ಭಾರತ ಏನಾದ್ರೂ ಯುದ್ಧ ಸಾರಿ ಬಿಟ್ರೆ ನಾವು ನಾಮಾವಶೇಷ ಆಗ್ಬಿಡ್ತೀವಿ, ಅದಕ್ಕೆ ಈಗ ಶಾಂತಿ ಮಂತ್ರ ಪಠಿಸುವಂತಹ ಕೆಲಸ ಶಹಬಾಜ್ ಶರೀಫ್ ಇಂದ ಆಗ್ತಾ ಇದೆ. ನಮಗೊಂದು ಆಶ್ಚರ್ಯ ಏನಂತಂದ್ರೆ ಮತ್ತು ಆಕ್ರೋಶ ಏನಂತಂದ್ರೆ, ಇಲ್ಲಿವರೆಗೂ ಇವರು ಈ ರೀತಿಯ ಒಂದು ಘಟನೆಯನ್ನ ಖಂಡಿಸಲೇ ಇಲ್ಲ. ಯಾರು ಈ ರೀತಿ ಮಾಡಬಾರ್ದಾಗಿತ್ತು ಅಂತ ಪಾಕಿಸ್ತಾನದ ಯಾವ ಕ್ರಿಮಿನೂ ಹೇಳಿಲ್ಲ. ಅದ್ರ ಬದಲಿಗೆ ಈಗ ಶಾಂತಿ ಮಂತ್ರ ಇಲ್ಲ. ಅವರ ಮಾತಿನಲ್ಲಿ ನೋಡಿದ್ರೆ ಒಬ್ಬ ಮಹಿಳೆ ಅಲ್ಲಿ ಪಾಕಿಸ್ತಾನದ ಸೆನೆಟ್ ಅಲ್ಲಿ, ಅಂದ್ರೆ ಅಲ್ಲಿ ಸಂಸತ್ತಿನಲ್ಲಿ ಮಾತಾಡ್ತಾಳೆ, ನಾವು ನ್ಯೂಕ್ಲಿಯರ್ ಶಸ್ತ್ರಗಳನ್ನ ಬಳಸಬೇಕು, ಯುದ್ಧ ಒಂದು ಕನ್ವೆನ್ಷನಲ್ ಯುದ್ಧ ಮಾಡಬಾರ್ದು ಅಂತಕ್ಕಂಥ ಅಂದ್ರೆ ಮೂರ್ಖತನದ ಹೇಳಿಕೆ. ಕಾರಣ ನ್ಯೂಕ್ಲಿಯರ್ ಶಸ್ತ್ರಾಸ್ತ್ರಗಳು ಇರುವುದು ಕೇವಲ ಒಂದು ಭಯವನ್ನು ಹುಟ್ಟಿಸ್ಲಿಕ್ಕೆ. ಪಾಕಿಸ್ತಾನದಲ್ಲಿ ಇರ್ಬೋದು, ಅದರ 10ರಷ್ಟು ಭಾರತದಲ್ಲಿದೆ. ಅದರಿಂದ 1:10 ಭಾರತದ ಒಂದು ಸೈನ್ಯ ಒಂದು ಶಕ್ತಿಯನ್ನ ನಾವು ಹಿಂದೆ ಈಗಾಗಲೇ ನೋಡಿದ್ವಿ. 1971ರ ಒಂದು ಬಾಂಗ್ಲಾದೇಶದ ಯುದ್ಧದಲ್ಲಿ ವಿಮೋಚನಾ ಸನ್ನಿವೇಶದಲ್ಲಿ ಸುಮಾರು 2 ಲಕ್ಷ ಪಾಕಿಸ್ತಾನದ ಸೈನಿಕರು ತಲೆಬಾಗಿ ಶಸ್ತ್ರಾಸ್ತ್ರಗಳನ್ನ ಕೆಳಗಿಟ್ಟು ನಮಗೆ ಶರಣಾಗತರಾಗಿದ್ದಾರೆ. ಅಂತವರನ್ನ ನಾವು ವಾಪಸ್ ಕಳಿಸಿದ್ದೇವೆ. ಅವ್ರನ್ನ ಮಾನವೀಯ ದೃಷ್ಟಿ, ಅವರು ಮಾಡಿದಂತಹ ಪಾಪ ಕೃತ್ಯಗಳಿಗೆ ಅವರಿಗೆ ಶಿಕ್ಷೆ ಆಗ್ಬೇಕಾಗಿತ್ತು. ಆದರೂ ಸಹ ಭಾರತದ ವಿಶ್ವದ ಒಂದು ಶಾಂತಿಯ ದೃಷ್ಟಿಯಿಂದ ಮತ್ತೆ ಪರರಾಷ್ಟ್ರಗಳು ನಮ್ಮನ್ನ ಗೌರವಿಸ್ತಾರೆ ಅಂತಕ್ಕಂಥ ಶಾಂತಿಯ ಮಂತ್ರವನ್ನೇ ಹೇಳ್ಕೊಂಡು ಬಂದಿದ್ದೇವೆ. ನಾನ್ ವೈಲೆನ್ಸ್, ನಾವು ಅಹಿಂಸಾ ತತ್ವವನ್ನು ವಹಿಸ್ತಾ ಇರ್ತೇವೆ. ಆದ್ರೆ ಅದರಿಂದಲೂ ಪಾಕಿಸ್ತಾನ ಪಾಠ ಕಲಿಯಿಲ್ಲ. ಹಾಗೆ ಸಂಪರ್ಕದಲ್ಲಿ ನಿಮ್ಮನ್ನ ಮತ್ತೆ ಸಂಪರ್ಕ ಮಾಡ್ತೀವಿ. ಮತ್ತು ನೌಕಾಪಡೆಯ, ವಾಯುಪಡೆಯ 3 ತಜ್ಞರುಗಳೊಂದಿಗೆ ಅಲ್ಲಿರ್ತಕ್ಕಂಥ ಕೇಂದ್ರದ ಒಂದು ನಿರ್ಣಯ ಮಾಡ್ತಕ್ಕಂಥ ಒಂದು ಕಮಿಟಿ, ಇವರೆಲ್ಲರೂ ಸೇರಿ ಏನನ್ನ ಕೈಗೊಳ್ತಾರೆ ಅದಕ್ಕೆ ಭಾರತದ ಎಂಟೈರ್ ಪಾಪ್ಯುಲೇಷನ್, ಭಾರತದ ಎಲ್ಲ ಜನ ಒಂದು ರೀತಿಯಲ್ಲಿ ತಯಾರಾಗಿದ್ದಾರೆ ಅಂತಕ್ಕಂಥದ್ದು 2ನೇ ಮಾತು. 3ನೇ ಮಾತು, ಈಗ ಇರತಕ್ಕಂಥ ಸನ್ನಿವೇಶದಲ್ಲಿ ಇಡೀ ವಿಶ್ವವೇ ಚೀನಾವೊಂದನ್ನು ಬಿಟ್ಟು, ಇಡೀ ಪಾಕಿಸ್ತಾನವನ್ನು 2 ಬಿಟ್ಟು ಇಡೀ ವಿಶ್ವವೇ ಭಾರತಕ್ಕೆ ಸಹಾನುಭೂತಿಯನ್ನ, ಸಹಕಾರವನ್ನ, ಒಂದು ರೀತಿ ಬೆಂಬಲವನ್ನ ಸೂಚಿಸ್ತಾ ಇದೆ. ಇದು 2ನೇ ಅಡ್ವಾಂಟೇಜ್. ಸೊ ಪೊಲಿಟಿಕಲ್ ಆಂಗಲ್,
ರಾಜಕೀಯವಾದ ಒಂದು ದೃಷ್ಟಿಯಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತ ಏನೇ ಕ್ರಮ ಕೈಗೊಂಡ್ರು ಅದು ಸರಿಯಾದ ಕ್ರಮ ಎಂತಕ್ಕಂತ ಒಂದು ನ್ಯಾಯ ನ್ಯಾಯದ ದೃಷ್ಟಿಯಿಂದ ಯೋಚನೆ ಮಾಡ್ತಕ್ಕಂಥ ಸನ್ನಿವೇಶ ಇದೆ. ಯಾಕಂದ್ರೆ ನಿಮ್ಮ ಮೇಲೆ ಆಕ್ರಮಣವಾದಾಗ, ನಿಮ್ಮ ಮನೆಯ ಮಕ್ಕಳನ್ನ ಕೊಂದಾಗ, ಮಕ್ಕಳನ್ನ ಕೊಲ್ಲುವುದರ ಜೊತೆಗೆ ಹೆಣ್ಣು ಮಕ್ಕಳನ್ನ, ಸಹೋದರಿಯರನ್ನ, ಮಹಿಳೆಯರನ್ನ ವಿಧವೆಯರನ್ನಾಗಿ ಮಾಡಿ ಈ ದೇಶಕ್ಕೆ ಯಾವುದೇ ರೀತಿಯ ಸೈನ್ಯ ಅಥವಾ ಸಿದ್ಧತೆ ಇದ್ರೂ ಸಹ ಇವರನ್ನ ನಾವು ಈ ರೀತಿ ಸಾಫ್ಟ್ ಆಗಿ ಕೆಲವು ನಿರಪರಾಧಿ ವ್ಯಕ್ತಿಗಳನ್ನ ಅವರು ಯಾವುದೇ ಒಂದು ಪ್ರವಾಸದಲ್ಲಿದ್ದಾಗ ಅವರು ಕೊಲ್ತಕ್ಕಂತ ಹೇಳಿ ಕೃತ್ಯವನ್ನ ಮಾಡ್ತಕ್ಕಂಥದ್ದಕ್ಕೆ ಪಾಕಿಸ್ತಾನದ ಪ್ರಚೋದನೆ ಇದೆ ಅಂತಕ್ಕಂಥದ್ದು ಸಾಬೀತಾಗಿದೆ. ಆ ದೃಷ್ಟಿಯಿಂದ ಈಗ ಪಾಕಿಸ್ತಾನದ ಹೇಳಿಕೆಗಳನ್ನು ತೆಗೆದುಕೊಳ್ಳಿ, ಅವ್ರು ನೀಡತಕ್ಕಂಥ ಎಲ್ಲ ಹೇಳಿಕೆಗಳು ಹೇಳ್ತಾರೆ, ಸಿಂಧೂ ನದಿಯ ನೀರನ್ನು ನೀವು ನಿಲ್ಲಿಸಿದ್ರೆ ಒಂದು ಕಡೆಯಿಂದ, ನೀವು ನೀರು ನಿಲ್ಲಿಸಿದ್ರೆ ಇನ್ನೊಂದು ಕಡೆಯಿಂದ ನಾವು ರಕ್ತವನ್ನ ಹರಿಸ್ತೇವೆ. ಈ ರೀತಿಯ ಒಂದು ಭಾವನಾತ್ಮಕವಾದ ಪ್ರಚೋದನಕಾರಿಯಾದ ಒಂದು ಮಾತುಕತೆಗಳನ್ನ ಪಾಕಿಸ್ತಾನ ಮಾಡೋದಾದ್ರೆ ಅದು ಡೆಸ್ಪರೇಟ್ ಇದೆ. ಪಾಕಿಸ್ತಾನಕ್ಕೆ ಭಯ ಬಂದಿದೆ ಅಂತಕ್ಕಂಥ ಈ ಸನ್ನಿವೇಶದಲ್ಲಿ ಯಾವುದೇ ಒಂದು ತೀರ್ಮಾನವನ್ನ ಕೇಂದ್ರ ಸರ್ಕಾರ, ಸೇನಾಪಡೆ, ನೌಕಾಪಡೆ ಇವೆಲ್ಲವರನ್ನು ಸೇರಿಸಿಕೊಂಡು ತೆಗೆದುಕೊಂಡ್ರೆ ಈಗ ಅವ್ರಿಗೆ ನೀವು ಹೇಳ್ತಾ ಇದ್ರಿ ನೋಡಿ, ಈಗ ಅವ್ರಿಗೆ ಭಯ ಬಂದ್ಬಿಟ್ಟಿದೆ ಅಂತ ಹೇಳಿ ಅವರು ಬಹುಶಃ ಈಗಾಗಲೇ ಕನ್ಕ್ಲೂಷನ್ ಬಂದ್ಬಿಟ್ಟಿದ್ದಾರೆ. ಇನ್ ಕೇಸ್ ಭಾರತ ಏನಾದ್ರೂ ಯುದ್ಧ ಸಾರಿ ಬಿಟ್ರೆ ನಾವು ನಾಮಾವಶೇಷ ಆಗ್ಬಿಡ್ತೀವಿ, ಅದಕ್ಕೆ ಈಗ ಶಾಂತಿ ಮಂತ್ರ ಪಠಿಸುವಂತಹ ಕೆಲಸ ಶಹಬಾಜ್ ಶರೀಫ್ ಇಂದ ಆಗ್ತಾ ಇದೆ. ನಮಗೊಂದು ಆಶ್ಚರ್ಯ ಏನಂತಂದ್ರೆ ಮತ್ತು ಆಕ್ರೋಶ ಏನಂತಂದ್ರೆ ಇಲ್ಲಿವರೆಗೂ ಇವರು ಈ ರೀತಿಯ ಒಂದು ಘಟನೆಯನ್ನ ಖಂಡಿಸಲೇ ಇಲ್ಲ. ಯಾರು ಈ ರೀತಿ ಮಾಡಬಾರ್ದಾಗಿತ್ತು ಅಂತ ಪಾಕಿಸ್ತಾನದ ಯಾವ ಕ್ರಿಮಿನೂ ಹೇಳಿಲ್ಲ. ಅದ್ರ ಬದಲಿಗೆ ಈಗ ಶಾಂತಿ ಮಂತ್ರ